ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಒಂದು ಸ್ಲೋಗನ್ ಕೇಳಿ ಬರ್ತಾ ಇದೆ. 2028ಗೆ ಡಿ ಕೆ ಸರ್ಕಾರ ತನ್ನಿ ಅಂಥೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರಂತ. ಅಂದರೆ ಈಗ 2-3 ವರ್ಷ ಆದ ತಕ್ಷಣ ಏನಿದ್ರ ಅರ್ಥ? ಈಗಾಗಲೇ ಹಲವು ಸಲ ನಮ್ಮ ವಾಹಿನಿ ಮೂಲಕ ಚರ್ಚೆ ಮಾಡಿದ್ದೀವಿ, ಸಾಕಷ್ಟು ಬೇರೆ ಬೇರೆ ವಾಹಿನಿಗಳಲ್ಲೂ ಚರ್ಚೆ ಮಾಡಿದ್ದಾರೆ. ಇಲ್ಲ 2.5 ವರ್ಷ ಆದ ತಕ್ಷಣ ಬಿಟ್ಟು ಕೊಡ್ತಾರೆ ಸಿದ್ದರಾಮಯ್ಯರು ಅಂತೇಳಿ. ಆದರೆ ಸ್ವತಃ ಡಿ ಕೆ ಶಿ ಅವರು ಈ ರೀತಿ ಹೇಳಿದರೆ ಒಂದು ಸಣ್ಣ ನ್ಯೂಸ್ ಬಂದಿತ್ತು ಎಲ್ಲೂ ಒಂದು ಕಡೆ. ನೋಡ್ಕೊಂಡು ಈ ರೀತಿ ಅಂತಿದ್ದರೆ ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ತನ್ರಿ ಅಂತ ಏನಾದರೂ ಘೋಷಣೆ ಮಾಡಿದ್ರೆ ಅಂದರೆ ಈ 2.5 ವರ್ಷಕ್ಕೆ ಬದಲಾಗುವುದಿಲ್ಲ ಏನು ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಒಂದು ಸಂಶಯ ಕೆಡೆ ಮಾಡಿಕೊಳ್ಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಗೊತ್ತದ ಕೆ ಎನ್ ರಾಜನ್ ಅವರು ಈ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟಿಗೆ ಅವರು ಸ್ವತಃ ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಅವ್ರು ಗೆದ್ದಾಗಲ್ರಿ, ನಮಗೆಂಥ ಕರಾರಿಲ್ಲ. ಆದರೆ ಈಗಿಲ್ಲ, ಅಂದರೆ ನವಂಬರ್ದಲ್ಲೇ ಬರುತ್ತಿರುವ ಸಂದರ್ಭದಲ್ಲಿ ಅಲ್ಲ ಅನ್ನುವಂಗೆ ಹೇಳಿಕೊಟ್ಟಿದ್ದಾರೆ. ಮತ್ತು ಎಲ್ಲಾಗಿದ್ದು ಲಾಸ್ಟ್ ತೀರ್ಮಾನ ಆಗೋದು ಹೈಕಮಾಂಡ್. ಡಿ ಕೆ ಶಿ ಅವ್ರು ಹೇಳಿದ್ರೆ ಆಗ್ತದೆ, ಮತ್ತೊಬ್ರು ಹೇಳಿದ್ರೆ ಆಗ್ತದೆ ಅಂತಲ್ಲ, ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತೇಳಿ ಮತ್ತು ತಮ್ಮದು ಆಶೆಯಲ್ಲಿಟ್ಟಿದ್ದಾರೆ. ಅಂದರೆ ಇನ್ನೂ ಇದು ಆರಿಲ್ಲ ಮುಖ್ಯಮಂತ್ರಿ ಸ್ಥಾನದ ಒಂದು ತಿಕ್ಕಾಟ. 2.5 ವರ್ಷ ಆದಮೇಲೆ ಭಾಳಷ್ಟು ಸಲ ನಮ್ಮ ವಾದನ ಮಾಡ್ಯದ, ಅದ್ರ ಬಗ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯದ. ಈಗ ಡಿ ಕೆ ಶಿ ಅವರು ಅದನ್ನು ಕೆಣಕ್ಲಿಕ್ಕೆ ಹೋಗಲಿಕ್ಕಿಲ್ಲ, ಅದು ಪ್ರೆಷರ್ ಮಾಡ್ತಾ ಇರ್ತಾರೆ. ಆದರೆ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವ ಯಾವ ರೀತಿ ಅದಪ್ಪ ಅಂದ್ರೆ ರಾಜ್ಯ ಮಟ್ಟದಲ್ಲೇ ಭಾಳ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಬ್ಬ ನಾಯಕಾಗಿ ಹೊರಹೊಮ್ಮಿದ್ದಾರೆ ಇವತ್ತು. ಅಂಥವ್ರನ್ನ ಇಳಿಸಿ ಕಾಂಗ್ರೆಸ್ ಇದ್ದಿದ್ದು ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತದೆ ಈ ಒಂದು 2.5 ವರ್ಷ ಮೇಲೆ ಅಂದರೆ ಯಾರೂ ನಂಬದ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಭಾಳಷ್ಟು ಸೀನಿಯರ್ ರಾಜಕಾರಣಿಗಳು ಕಾಂಗ್ರೆಸ್ನಲ್ಲಿ ಅವರೆಲ್ಲರೂ ಸಿದ್ದರಾಮಯ್ಯ ಪರ ಇದ್ದಾರೆ. ಏನೋ ಆದರೂ ಒಂದು ಚೇಂಜ್ ಆದರೆ ದಲಿತ ಕಾರಣ ಮೇಲೆ ನಮ್ಮ ಪರಮೇಶ್ವರ್ ಆಗ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಅವ್ರ ಮಾತಿಲ್ಲ ಈಗ. ಆದರೆ ಸ್ವತಃ ಖರ್ಗೆ ಅವ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಆಗಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದು ಆಶಯ ಇಲ್ಲ, ಬೇಡಪ್ಪ ನಮಗೆ ಸಾಕು ಅನ್ನುವಂಗದ. ಅದನ್ನು ಪ್ರಯತ್ನ ಮಾಡಿ ನೋಡಿದ್ರಿ ಎಲ್ಲರೂ ಈ ಒಂದು ಕುರ್ಚಿ ಮೇಲೆ ಕಲಿಟ್ಟಂಥವ್ರು. ಯಾಕಂದರೆ ಅವರಾದರೆ ಅವ್ರ ನಂತರ ಈಗ ವಯಸ್ಸು ಆಗಿದೆ, ಅವ್ರ ನಂತರ ನಾವು ಬರ್ತೀವಿ ಅನ್ನುವಂಥ ಒಂದು ಆಸೆ ಅದು ಇಲ್ಲಿವರೆಗೆ ಕೈಗೂಡಿಲ್ಲ. ಆ ಮಾತು ಬೇರೆ. ಆದರೆ ಈಗ 2028ಕ್ಕೆ ಡಿ ಕೆ ಶಿ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ಏನೋ ಈ ಸಲದ ಒಂದು ಮೂಮೆಂಟ್ ಮಾಡಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ 2.5 ವರ್ಷ ಆದಮೇಲೆ ಅವ್ರದಿಂದ ಅವರು ಮುಖ್ಯಮಂತ್ರಿ ಆಗೋದು ಭಾಳ ಕಷ್ಟ ಅಂತೇಳಿ ಹಲವು ಸಲ ನಾವು ವಾದ ಮಾಡಿದ್ವಿ. ಅದಕ್ಕೆ ಫ್ರೂ ಅನ್ನುವಂಗೆ ಈಗ ಆಗಲಿರ್ತದೆ. ಜೊತೆಗೆ ರಾಜನ್ ಅವರು ಸಹಿತ ನಾವು 2028 ಕಾಂಪಿಟೇಷನ್ ಮಾಡೋರು ಅಂತೇಳಿ ಸೂಕ್ಷ್ಮವಾಗಿ ತಾವು ತಮ್ಮ ಬೆಂಬಲಿಗಳಂಥ ಸತೀಶ್ ಅವರು ಸಹಿತ ಸೂಕ್ಷ್ಮವಾಗಿ ಹೇಳುವಂಥ ಕೆಲಸ ಇದೆ. 2028ಕ್ಕೆ ನಾವು ಅದಕ್ಕೆ ನೋಡ್ತೀವಿ ಅಂತೇಳಿ. ಇದೆಲ್ಲ ಯಾವಾಗಪ್ಪ ಅಂತಂದರೆ ಕಾಂಗ್ರೆಸ್ ಮೆಜಾರಿಟಿ ಮಾಡ್ಕೊಂಡು ಬಂದಾಗ 2028ರಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಆಗ್ಬೋದಾ ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆ ಅದು. ಯಾಕೆಂದರೆ ಆಗ್ಬೋದು, ಇಲ್ಲಂತಲ್ಲ. ಗ್ಯಾರಂಟಿಗಳನ್ನೆಲ್ಲ ಸರಿಯಾಗಿ ನಿರ್ವಹಿಸಬೇಕಾಗಿದೆ. ಕೆಲವರು ಮುಟ್ಟಿಲ್ಲ ಅನ್ನೋ ಆರೋಪಗಳಿದ್ದಾವೆ, ಆದರೂ ಮುಟ್ಟಿಸ್ತಾ ಇದ್ದಾರೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿನೂ ಆಗಬೇಕಪ್ಪ ಇಲ್ಲಿದ್ದಂಥ ಬೇಡಿಕೆಗಳು ಇದ್ದಾವೆ. ಈ ನೆಲೆಯಲ್ಲಿ 2028ರಲ್ಲಿ ಗೆಲ್ಲುವುದು ಅಂದುಕೊಂಡಷ್ಟು ಸುಲಭಿಲ್ಲ. ಆದರೆ ಅದನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂಗೆ ಕಾಣ್ತದೆ. ಮತ್ತು ಗೆಲ್ಲಬಹುದು ಅಂತ ಗ್ಯಾರಂಟಿ ಮೇಲೆ ಈ ಕೊಟ್ಟಂಥ ಆಡಳಿತ ಮೇಲೆ ಸಮಾಧಾನ ಅದ ಹೈಕಮಾಂಡವನ್ನು ಮಾಡ್ತಾರೋ ಅನ್ನುವಂಥ ಒಂದು ವಿಶ್ವಾಸ ಅದ. ಈ ಕಾರಣಕ್ಕಾಗಿ ಅವರು ಇದ್ದಂಥವ್ರು 2028ಕ್ಕೆ ಡಿ ಕೆ ಸರ್ಕಾರ ತನ್ನಿ ಅಂತ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಮತ್ತು ಈಗಾಗಲೇ ನಿಧಾನಕ್ಕೆ 2028ರ ಕಾವು ಏರಿಕೆ ಶುರುವಾಗ್ಯದ. ಎಲ್ಲರೂ ತಮ್ಮ ಲೆಕ್ಕಾಚಾರದಲ್ಲಿದ್ದಾರೆ. ತಮಗೆ ಬೇಕಾದ ಮೀಡಿಯಾಗಳ ಮೂಲಕ ತಮಗೆ ಬೇಕಾದಂಗೆ ಬರೆಯುವಂಥದ್ದು ನಡೀತಾ ಇದೆ. ಈ ದೇಶದೊಳಗೆ ಎಲ್ಲ ಮೀಡಿಯಾ ಹಿಡ್ಕೊಂಡು ಉಳಿದ 3 ಅಂಗಗಳು ಸಹಿತ ಆಡಳಿತಾರೂಢ ಪಕ್ಷಕ್ಕೆ ಹೆಲ್ಪ್ ಆಗುವಂಗೆ ಅಥವಾ ರಾಜಕೀಯವಾಗಿ ಆರ್ಥಿಕ ಬಲಾಢ್ಯ ಯಾರಾದಾರ ಆರ್ಥಿಕ ಬಲಾಢ್ಯ ಯಾರಾದಾರ ಅವ್ರ ಜೊತೆ ಕಾಣಿಸ್ಕೊಳ್ಳೋದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು 2028ರಲ್ಲಿ ನಮ್ಮನ್ನ ತೊಗೊಂಡು ಬರ್ರಿ ಅಂತ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇದು ಈಗ 2025ರಲ್ಲಿ 2.5 ವರ್ಷ ಆದ ನಂತರ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯ ಮೇಲೆ ಒಂದು ಭಾರ ಇಳ್ದಂಗೆ ಅನ್ನಿಸ್ತಾ ಇದೆ ಅಂತ. ಇಲ್ಲಪ್ಪ ಈಗ ನಮ್ಮದು ಡಿ ಕೆ ಶಿವಕುಮಾರ್ ಅವರು ಎದುರಾಳಿ ಬದಿಗೆ ಹೋದರು, ಅವರು 2028ಕ್ಕೆ ನೋಡ್ಕೋಬಹುದು ಅನ್ನುವಂಥ ಭರವಸೆ ಅವ್ರಿಗೆ ಮೂಡಿದ್ರಿಂದಾಗಿ ಅವರು ಸಹಿತ ಇವತ್ತು ನೋಡ್ರಿ
ಯಾವುದೇ ಒಂದು ಕಾರ್ಯಕ್ರಮದಲ್ಲ ಡಿ ಕೆ ಶಿ ಅವ್ರನ್ನ ಮುಂದೆ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹಾಗಂತೇಳಿ ಅವರ ವಿರೋಧಿಗಳಾದಂಥ ಸತೀಶ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಕೆ ಎನ್ ರಾಜನ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರು ಇದ್ದಂಥವ್ರ ನಿಧಾನಕ್ಕೆ ಏನಪ್ಪ ಅಂತಂದ್ರೆ ಈ ಎಲ್ಲ ವಿಷಯದಲ್ಲ ತಾವು ಒಂದು ಕೈ ನೋಡೋಣ ಅನ್ನುವಂಥ ಮಾತು ಕೇಳಿ ಬರ್ತದೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟನ್ನೆಲ್ಲ ನೋಡಿದಾಗ ಈ ಮುಖ್ಯಮಂತ್ರಿ ಆಗುವಂತಹ ಒಂದು ಸ್ಪರ್ಧೆ ತೆರೆ ಮರೆಯಲ್ಲನ್ರಿ ಅಥವಾ ಒಂದು ವಾತಾವರಣದಲ್ಲಿ ಬೆಳೀತಾನೆ ಇದೆ ಅಂತದ್ದು. ಮುಖ್ಯಮಂತ್ರಿ ಆಗೋ ಒಂದು ಹವ್ಯಾಸವನ್ನು, ಒಂದು ಆಶೆಯನ್ನು ಯಾರೂ ಬಿಟ್ಟುಕೊಟ್ಟಿಲ್ಲ ಅನ್ನುವಂಥದ್ದು. ಆದ್ದರಿಂದ ಈಗೇನಾಗಿದೆಪ್ಪ ಅಂದರೆ ಡಿ ಕೆ ಶಿ ಅವರು 2028ರಲ್ಲೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ತರ್ಕಗಳು, ಚರ್ಚೆಗಳು ನಡೀತಾ ಇದ್ದಾವೆ. ಈ ಚರ್ಚೆಗಿಂಬ ಕೊಡುವಂಗೆ ಈಗಾಗಲೇ ಡಿ ಕೆ ಶಿ ಅವರು ಪ್ರತಿಯೊಂದರಲ್ಲೂ ತಮ್ಮ ನಾಯಕತ್ವವನ್ನು, ತಮ್ಮ ಮಾತುಗಳನ್ನು ಹೇಳ್ತಾ ನಡೆದಿದ್ದಾರೆ. ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಬೆಳೆಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಇವತ್ತಿನ ಯಾವುದೇ ಒಂದು ಅದರಲ್ಲೂ ಈಗ ನೋಡಿರಿ, ಕೋಮುದಳ್ಳಿ ಧರ್ಮ ರಾಜಕೀಯ ಕಾರಣ, ಕೋಮುದಳ್ಳಿ ಅಂದರೆ ಕೇರಳ ಇದು ನಮ್ಮ ಇದರಲ್ಲೇ ಕರಾವಳಿಯಲ್ಲಿ ಕೋಮು ದಳ್ಳೂರಿ ಏನಾಗ್ತಾ ಇದೆ, ಮೇಲೆ ಕೋಮು ಸಂಘರ್ಷಗಳು, ಹಿಂದೂ ಮುಸ್ಲಿಂ ಅನ್ನೋದು ಸಂಘರ್ಷಗಳು ಆಗ್ತಾ ಇದ್ದಾವೆ. ಅದರ ರಿಪೋರ್ಟ್, ಮಧ್ಯಂತರ ರಿಪೋರ್ಟ್ KPCC ತಂದ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವ್ರ ಕೈಯಲ್ಲಿ ಕೊಟ್ಟದ್ದು, ಅದಕ್ಕೆ ಅವರ ಲೀಡರ್ಶಿಪ್ ತೊಗೊಂಡೋದನ್ನು ಮಾತಾಡ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನಂತರ ನಾನೇ ಅನ್ನುವಂಥ ಬಿಂಬನೆಯನ್ನು ತೋರಿಸ್ಕೊಳ್ಳುವಂಥ ಯಾವುದೇ ಸಂದರ್ಭ ಬಂದರೂ ಡಿ ಕೆ ಶಿ ಅವ್ರು ಬಿಟ್ಟು ಕೊಡ್ತಾ ಇಲ್ಲ. ಸಿದ್ದರಾಮಯ್ಯರಂದ್ರೆ ಯಾರಪ್ಪ ಅಂದ್ರೆ ಡಿ ಕೆ ಶಿ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಈ ಮುಂಬರುವ ದಿನಗಳಲ್ಲೇ ಡಿ ಕೆ ಶಿ ಅವರು CM ಆಗ್ಬೋದಾ ಅಂತ ಭಾಳ ಪ್ರಶ್ನೆ ಮಾಡಿದಾಗ ನಮ್ಮ ರಾಜಣ್ಣವರು ಅದಾಗಲಿ CM ಯಾಕೆ, ಪ್ರಧಾನವಾಗಲಿ PM ಆಗಲಿ ಅನ್ನುವಂಥ ಮಾತನ್ನು ವ್ಯಂಗ್ಯ ರೂಪದಿಂದ, ಟೀಕಾ ರೂಪದಿಂದ ಮಾತಾಡಿದ್ದಾರೆ. ಹೀಗಾಗಿ ಈ ಒಂದು ಮುಖ್ಯಮಂತ್ರಿ ಸ್ಥಾನದ ಸ್ಪರ್ಧೆ ಇರೋದ ಇನ್ನೂ ಆರಿಲ್ಲ, ಜೋರದ ಕಾಂಗ್ರೆಸ್ನಲ್ಲ. ಆದರೆ ಒಂದು ಚಿಂತೆ ಸಣ್ಣದಾಗಿ ಶುರುವಾಗಿಬಿಟ್ಟದ. 2028ರಲ್ಲಿ ನಾವು ಗೆದ್ದು ಬರ್ತೀವೋ ಅನ್ನೋ ಒಂದು ಎಲ್ಲೂ ಒಂದು ದಿವಸ ಸಂಶಯ ಕಾಡ್ಲಿಕ್ಕಂತದ BJP ಕಾಂಗ್ರೆಸ್ಸಿಗರಿಗೆ. ಆದರೆ ಅಷ್ಟೇ ಕಾನ್ಫಿಡೆನ್ಸ BJP ಅವರಲ್ಲೂ ಇಲ್ಲ, ನಾವು ಗೆದ್ದೇ ತೀರ್ತೀವಿ ಅನ್ನುವಂಥದ್ದು. ಅವರಲ್ಲೂ ಒಂದು ರೀತಿ ಆಂತರಿಕವಾದಂಥ ಭಯ ಶುರುವಾಗ್ಯದ, ಏನಾಗ್ಬೋದು ಅಂತೇಳಿ. ಯಾಕಂದರೆ ಯಾವುದೇ ಒಂದು ಇಶ್ಯೂ ತೊಗೊಂಡ್ರು ಸಹಿತ ಅದನ್ನು ಸಿದ್ದರಾಮಯ್ಯ ತಮ್ಮ ರಾಜಕೀಯ ಚಾಣಾಕ್ಷತನದಿಂದ ದೂರ ಸರಿಸ ನಡೆದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಗೆದ್ದು ಬರ್ತದೆ ಅನ್ನುವಂಥ ಭಯನೂ ಅವ್ರಿಗೆ ಕಾಡ್ಲಿಕ್ಕತ್ತದ. ಯಾಕಂದರೆ ಇವೆಲ್ಲ ಡೆವಲಪ್ಮೆಂಟ್ಗಳು ಮತ್ತು ಅವ್ರು ಮಾಡುತ್ತಿರೋಂಥ ವರ್ಕ್ಗಳು ಕಣ್ಣಿಗೆ ಕಾಣೋದ್ರಿಂದಾಗಿ ಗ್ಯಾರಂಟಿ ಹೆಚ್ಚು ವರ್ಕ್ ಅದು ಮಾಡಲಿಕ್ಕತ್ತದ, ಚೆಲ್ಲಿಗೆ ಹೋಗಿ ಮುಟ್ಟಾಯ್ತಾವೆ ಅನ್ನೋದ ಕಾರಣಕ್ಕಾಗಿ ಈ ಒಂದು ಡಿ ಕೆ ಶಿ ಅವರು 2028ರ ಚುನಾವಣೆಯಲ್ಲಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹಂಗಂತೇಳಿ ಬಿಟ್ಬಿಟ್ಟಾರಂತಲ್ಲ, 2 ವರ್ಷ ಆದ ತಕ್ಷಣ ಅದು ಪ್ರೆಷರ್ ಮಾಡ್ತಾನೆ ಇದ್ದಾರೆ. ಆದರೆ ಅದು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಡಿ ಕೆ ಶಿ ಅವ್ರು ಸಿಗಲಿಕ್ಕಿಲ್ಲ ಅನ್ನೋ ಒಂದು ತರ್ಕ ಅದು ಅವ್ರಿಗೆ ಕಾಡ್ಲಿಕ್ಕತ್ತದ. ಅದಕ್ಕೆ ಇದ್ದ ಸರ್ಕಾರ ಬೆಂಬಲಿಸಿ ಮುಂಬರುವ ಸರ್ಕಾರದಲ್ಲಿ ನೋಡೋಣ ಅನ್ನೋಂಥ ವಿಚಾರನೂ ಅವ್ರಲ್ಲಿ ಬೆಳೀತಾ ಇದೆ ಅಂತ ಅನ್ನಿಸ್ಲಿಕ್ಕತ್ತದ. ಏನೋ ಆಗಲಿ ಡಿ ಕೆ ಶಿ ಅವರು CM ಆಗ್ಬೋದಾ ಅನ್ನೋ ಪ್ರಶ್ನೆ ಮಾತ್ರ ಇವತ್ತು ಅದ. ಅವ್ರಿಗೂ ಈ ಸದ್ದು ಆಗಬೇಕು ಅಂತ ಆಸೆ ಅದ, ಬಟ್ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ಕೇಳ್ತಾ, ಏನಾಗಲಿ ಈ CM ಗುದ್ದಾಟದಲ್ಲೇ ಅಭಿವೃದ್ಧಿ ಕೆಲಸ ನಿಲ್ಲದೆ ಹೋಗಲಿ, ಜೊತೆಗೆ ಇವು ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೆ ಮುಟ್ಟಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.